ಬಂದಿದ್ದಾರೆ, ದಯಮಾಡಿ ಬನ್ನಿ. ನಮ್ಮ ಜಡ್ಜ್ ಸಾಹೇಬರು ಬಂದಿದ್ದಾರೆ, ದಯಮಾಡಿ ಬರಬೇಕು. ಯಲ್ಲಪ್ಪ ಸಾಹೇಬರು, ನನ್ನ ಇಡೀ ಚಿತ್ರತಂಡ ಬೇರೆ ಬರಬೇಕು. ಅಣ್ಣ ಬೇರೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ನನ್ನನ್ನ ಗಾಂಧಿನಗರದ ಗಲ್ಲಿ ಗಲ್ಲಿಗೆ ಪರಿಚಯ ಮಾಡಿಸಿ ನನಗೆ ಎಂತ ಆ ಟ್ರಬಲ್ಗಳನ್ನ ಶೂಟ್ ಮಾಡುವಂತ ನನ್ನ ಟ್ರಬಲ್ ಶೂಟರ್ ಮೈ ಕ್ಲೋಸ್ ಫ್ರೆಂಡ್ ಕೆ ಶ್ರೀಕಾಂತ್ ಅವರು ವೇದಿಕೆ ಮೇಲೆ ಬರಬೇಕು ನಿರ್ಮಾಪಕರು. ಹಾಗೆ ಮತ್ತೊಬ್ಬ ಅಣ್ಣ ಪ್ರವೀಣಣ್ಣ ನಿರ್ಮಾಪಕರು ಬರಬೇಕು. ಯಲ್ಲಪ್ಪ ಸಾಹೇಬರು ಬರಬೇಕು. ಹೀರೋ ನಾಗೇಂದ್ರ ಸಾಹೇಬರು, ಕಿಟ್ಟಿಯವರು, ಕವಿರಾಜರವರು, ಸತ್ಯಗಿಡವರಲ್ಲಿ ಸಿನಿಮಾ ನೋಡಿದ್ರಿ. ನಿಮ್ಮ ಅಭಿಪ್ರಾಯಗಳನ್ನ ತುಂಬಾ ಪ್ರಾಮಾಣಿಕವಾಗಿ ನಿಮ್ಮ ಫೇಸ್ಬುಕ್ಕಲ್ಲಿ ಆಗ್ಬೋದು, ಇನ್ಸ್ಟಾದಲ್ಲಿ ಆಗ್ಬೋದು, ನಿಮ್ಮ ಸ್ನೇಹಿತರ ಹತ್ರ ಆಗ್ಬೋದು, ನಿಮ್ಮ ಸಂಬಂಧಿಕರ ಹತ್ರ ಆಗ್ಬೋದು, ಇವ್ರ ಹತ್ರ ಹಂಚ್ಕೊಳ್ಳಿ. ಈ ಕೊನೆ ಹಾಡನ್ನ ಈಗ ಶಿವನ ಲಾಂಚ್ ಮಾಡಿದ್ದು, ಕವಿಗಳು ಬರೆದಿರೋ ಹಾಡಿದು. ತುಂಬಾ ಅದ್ಭುತವಾದ ಲಿರಿಕ್ಸು, ಸತ್ಯ ಹೆಗಡೆಯ ಮ್ಯಾಜಿಕಲ್ ಛಾಯಾಗ್ರಹಣ. ತುಂಬಾ ಜೂನ್ 10ಕ್ಕೆ ಬಿಡುಗಡೆ ಮಾಡಿದ್ದವ್ರು ನಾವು, 17ಕ್ಕೆ ಬಿಡುಗಡೆ ಮಾಡಿದ್ದವ್ರು ನಾವು. ಮತ್ತೆ 3 ದಿನದ ಟ್ರಯಲ್ ನಂತರ ಮಾಡಿ ನಿಲ್ಲಿಸಿ ಈಗ ಮತ್ತೆ 21 ನಿಮಿಷಗಳ ಫುಟೇಜ್ ಆಡ್ ಮಾಡಿ 6ಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಒಳ್ಳೆಯ ಕನ್ನಡ ಸಿನಿಮಾ, ಒಳ್ಳೆಯ ಪ್ರಯತ್ನಗಳಾದಾಗ ನಮ್ಮ ಕೈ ಹಿಡಿದವರು ನೀವು. ಈ ಬಾರಿನೂ ನಮ್ಮ ಆಸೆಯನ್ನು ಬ್ರಹ್ಮರಸನಗೊಳಿಸಲ್ಲ ಅನ್ನೋ ಒಂದು ನಂಬಿಕೆ ಇಟ್ಟುಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಈ ಸಿನಿಮಾ ಮೊದಲನೇ ಸಾರಿ ಬಿಡುಗಡೆ ಆದಾಗ ನನಗೂ ಕೂಡ ಒಬ್ಬ ಪ್ರೇಕ್ಷಕನಾಗಿ ನೋಡುವಾಗ ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಹೊಡಿತಾ ಇದೆ, ಏನೋ ಕನೆಕ್ಟ್ ಆಗ್ತಿಲ್ಲ, ಯಾಕೆ ಹಿಂಗಾಗ್ತಿದೆ ಅನ್ನೋ ಭಾವನೆ ನನಗೂ ಬಂದಿತ್ತು. ಆದ್ರೆ ಮೊನ್ನೆ ಇವತ್ತು ನೀವೇನ್ ನೋಡಿದ್ರಿ, ಅದನ್ನ ನೋಡಿದ ನಂತರ ನನಗೆ ಬಹಳ ಖುಷಿ ಆಯ್ತು, ಸಮಾಧಾನನೂ ಆಯ್ತು. ಯಾಕಂದ್ರೆ ನಾಗಶೇಖರ್ ಮೇಲೆ ನಮ್ಗೆಲ್ಲ ಒಂದು ಭರವಸೆ, ಒಬ್ಬ ಡೈರೆಕ್ಟರ್ ಆಗಿ ನಾಗಶೇಖರ್ ತುಂಬಾ ಚಂದ ಕಥೆ ಹೇಳ್ತಾರೆ ಅಂತ. ಆದ್ರೆ ಎಲ್ಲೋ ಆ ಭರವಸೆ ಹಿಂದಿನ ಅವಧಿಯಲ್ಲಿ ಸ್ವಲ್ಪ ಕಡಿಮೆ ಅನ್ಸಿದಾಗ ಬೇಜಾರಾಗಿತ್ತು. ಬಟ್ ಈಗ ನಾಗಶೇಖರ್ ಎಷ್ಟು ಚಂದ ಕತೆ ಹೇಳ್ತಾರೆ ಅನ್ನೋದು ಎಗೇನ್ ಈ ಸಿನಿಮಾದಲ್ಲಿ ಈ ವರ್ಷದಲ್ಲಿ ಖಂಡಿತ ಪ್ರೂವ್ ಆಗುತ್ತೆ. ಇಲ್ಲಿ ನನ್ನ ಪ್ರಕಾರ ಕೆಲವೊಂದು ವಿಷಯವನ್ನು ಹೇಳಲೇಬೇಕು. ಅದು ಯಾವ ಕಾರಣದಿಂದಾಗಿ 21 ನಿಮಿಷದ ಫುಟೇಜ್ ಮಿಸ್ ಆಗಿತ್ತು ಅದು ಬೇರೆ. ಆದ್ರೆ ಆ ಮಿಸ್ ಆಗಿದ್ದ ಫುಟೇಜ್ ಅಲ್ಲೇ ಅದ್ಭುತವಾದ ಸೀನ್ಗಳಿದ್ದು, ಸಿನಿಮಾನ ಕಟ್ಟಿಕೊಡುವಂತ ಆಹಾ ಅನ್ನುವಂತ ಸೀನ್ ಎಲ್ಲ ಅಲ್ಲೇ ಇದ್ದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ, ಇಡೀ ಸಿನಿಮಾದ, ನನ್ನ ವೈಯಕ್ತಿಕವಾಗಿ ಇಡೀ ಸಿನಿಮಾದ ಬೆಸ್ಟ್ ಸೀನ್ ಯಾವುದು ಕೇಳಿದ್ರೆ ಅಪ್ಪ ಮತ್ತು ಮಗಳ ನಡುವೆ ಒಂದು ಸೀನ್ ಇದೆ. ಅದು ನನ್ನ ಪ್ರಕಾರ ಎಂಥ ಕಲ್ಲು ಹೃದಯವನ್ನು ಒಂದ್ಸರಿ ಕರಗಿಸುತ್ತೆ, ಕಣ್ಣಲ್ಲಿ ನೀರು ಬರಿಸುತ್ತೆ. ಆ ಸೀನ್ ನಿಮ್ಗೆ ಫಸ್ಟ್ ವರ್ಷನ್ ಇರ್ಲಿಲ್ಲ. ಮತ್ತೆ ನೀವು ಸ್ವಿಟ್ಜರ್ಲ್ಯಾಂಡ್ ಅನ್ನ ನೋಡುವಾಗ ನನ್ನ ಪ್ರಕಾರ ಸ್ವಿಟ್ಜರ್ಲ್ಯಾಂಡ್ ನೀವು ಹೋಗ್ಬೇಕು ಅಂದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡಬೇಕು. ಆದ್ರೆ ಅಲ್ಲಿ ಹೋಗಿ ನಿಮ್ಮ ಕಣ್ಣಲ್ಲಿ ಸ್ವಿಟ್ಜರ್ಲ್ಯಾಂಡ್ ನೋಡಿದ್ರು ಕೂಡ ಸತ್ಯ ಹೆಗಡೆ ಅವರು ತಮ್ಮ ಕಣ್ಣಿನಲ್ಲಿ ಕಾಣಿಸಷ್ಟು ಸುಂದರ ಸ್ವಿಟ್ಜರ್ಲ್ಯಾಂಡ್ ನಿಮ್ಗೆ ಸಿಗಲ್ಲ. ನಮ್ಗೆ ನಾನು ಸ್ವಿಟ್ಜರ್ಲ್ಯಾಂಡ್ ನೋಡಿದ್ದೀನಿ, ಹೋಗಿದ್ದೀನಿ, ಅಲ್ಲಿ ಇದ್ದೀನಿ. ಬಟ್ ಇಷ್ಟು ಚಂದ ಸ್ವಿಟ್ಜರ್ಲ್ಯಾಂಡ್ ಸತ್ಯ ಹೆಗಡೆ ವಿತೌಟ್ ವೀಸಾ ಪಾಸ್ಪೋರ್ಟ್ ನಿಮ್ಗೆ ತೋರಿಸ್ತಾರೆ. ಅದ್ಭುತವಾಗಿದೆ. ಆಮೇಲೆ ಇರಬಹುದು ಅನ್ನೋ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಸ್ವಲ್ಪ ಲೇಟ್ ಆದ್ರೂ ಇಲ್ಲಿ ಖಂಡಿತವಾಗಿ ಫಲಿಸುತ್ತೆ. ಇದೊಂದು ಅದ್ಭುತ ಸಿನಿಮಾ ಆಗುತ್ತೆ, ಒಂದು ಅದ್ಭುತ ಪ್ರೇಮ ಕಥೆ ಆಗುತ್ತೆ. ಈಗ ಜಾಸ್ತಿ ಕತ್ತು ಸಿನಿಮಾಗಳ ನಡುವೆ ಒಂದು ತುಂಬಾ ಬೆಳಕಿನ ಸಿನಿಮಾ. ನಿಮ್ಗೆ ಪ್ರಕೃತಿನ ಎಷ್ಟು ಸಪೋರ್ಟ್ ಮಾಡಿದೆ ಅಂದ್ರೆ, ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಿಮ್ಗೆ ಸೂರ್ಯ ಮತ್ತು ಮಂಜನ್ನ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ. ಸೂರ್ಯ ಇದ್ದಿದ್ದಾಗಲೇ ಮಂಜು ಕಟ್ಟೋದು. ಬಟ್ ಇವರ ಈ ಸಿನಿಮಾದ ಮೇಲೆ ಪ್ರಕೃತಿ ಎಷ್ಟು ದಯ ತೋರಿಸಿದೆ ಅಂದ್ರೆ, ಯಾಕೆ ಸ್ವಿಟ್ಜರ್ಲ್ಯಾಂಡ್ ಬೇರೆ ಸಿನಿಮಾಗಿಂತ, ಈವನ್ ಹಿಂದಿ ಸಿನಿಮಾಗಳಿಗಿಂತ ವಿಭಿನ್ನವಾಗಿ ಕಾಣುತ್ತೆ, ಸುಂದರವಾಗಿ ಕಾಣುತ್ತೆ ಅಂದ್ರೆ ಆ ಕಾಂಬಿನೇಷನ್ ಸನ್ ಮತ್ತು ಹಿಮ ಅದ್ಭುತವಾಗಿ ಸಿಕ್ಕಿದೆ. ಖಂಡಿತ ಇದೊಂದು ನೀವು ನೋಡಿದ್ರೆ ತುಂಬಾ ಮನಸ್ಸಿಗೆ ಮುದ ನೀಡುವ ಸಿನಿಮಾ ಆಗುತ್ತೆ. ದಯವಿಟ್ಟು ಈ ಸಿನಿಮಾವನ್ನ ಒಂದು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಿ ನಮ್ಮ ಮಾಧ್ಯಮದ ಸಹ ಬೇರೆ ತರ ಅದಕ್ಕೆ ಒಂದು ಉತ್ತೇಜನ ಕೊಡಬೇಕು. ಜೊತೆಗೆ ಪ್ರೇಕ್ಷಕರು ಸಹ ಮೊದಲು ಏನಾಗಿತ್ತು, ಏನ್ ತಪ್ಪಾಗಿತ್ತು, ಆ ತಪ್ಪನ್ನ ತಿದ್ದುಕೊಂಡು ಒಂದು ಅದ್ಭುತವಾದ ಕಲಾಕೃತಿಯನ್ನ ಕೈಗೆತ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಈ ನಮ್ಮ ಕಾರ್ಯಕ್ರಮಕ್ಕೆ ನನ್ನ ಗುರುಗಳು ಚಿತ್ರರಂಗಕ್ಕೆ ನನ್ನನ್ನು ಪರಿಚಯಿಸಿದ ಎಸ್ ಮಹೇಂದರ್ ಅವರ ನಿರ್ಮಾಪಕರು ವೆಲ್ಕಮ್ ಮಾಡ್ತಾ, ಅವತ್ತು ನಿನಗಾಗಿ ಅನ್ನೋ ಸಿನಿಮಾದಲ್ಲಿ ಗುರುಗಳೇ ನಿನಗಾಗಿ ಅನ್ನೋ ಸಿನಿಮಾದಲ್ಲಿ ಒಬ್ಬ ನಟನಾಗಿ ನನ್ನನ್ನು ಪರಿಚಯ ಮಾಡ್ತಿದ್ದೀವಿ ಹೋಗಿದ್ರೆ ಇವತ್ತು ಚಿತ್ರರಂಗದಲ್ಲಿ ನಾನು ಇರ್ತಿರ್ಲಿಲ್ಲ.
ಅವರಿಗೆ ಸ್ವಾಗತ ಕೊಡ್ತಾ ನಮ್ಮ ಚಿತ್ರವನ್ನು ನೀವು ನೋಡಿದಿರಿ, ನಮ್ಮ ಮಾತುಗಳನ್ನ ಇಂದಿನ ಸಮಾರಂಭಕ್ಕೆ ಆಗಮಿಸಿರೋ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಣ್ಣ ಶಿವಣ್ಣ ಅವರೇ, ಮತ್ತೆ ವೇದಿಕೆ ಮೇಲೆ ಎಲ್ಲ ಚಿತ್ರರಂಗದ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಮತ್ತೆ ಉಳಿದ ಎಲ್ಲ ಚಿತ್ರ ಪ್ರೇಮಿಗಳಿಗೆ, ನಾನು ಬಹುಶಃ ಈ ಚಿತ್ರದ ಎಲ್ಲ ಪ್ರಾರಂಭದಿಂದ ಇಲ್ಲಿವರೆಗೂ ಎಲ್ಲ ಈವೆಂಟ್ಸ್ಗಳಿಗೂ ನಾನು ಬಂದಿದ್ದೀನಿ, ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಬಹುಶಃ ನಾಗಶೇಖರ್ ಅಷ್ಟೇ ನಾನು ಕೆಲಸ ಮಾಡಿದ್ದೀನಿ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಕಾರಣ ಒಂದೇ, ನಾಗಶೇಖರ್ ಅವ್ರ ಮೇಲಿರೋ ಪ್ರೀತಿ, ನಿರ್ಮಾಪಕ ಕುಮಾರ್ ಅವ್ರ ಮೇಲಿರೋ ಪ್ರೀತಿ, ಮತ್ತೆ ನಮ್ಮ ಕಿಟ್ಟಿ ಸರ್ ಮೇಲಿರೋ ಪ್ರೀತಿ, ಒಳ್ಳೆಯ ಚಿತ್ರವನ್ನ ಇವರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬಾ ಇತ್ತು. ಸಿನಿಮಾ ನೋಡಿದಾಗ ಇನ್ನೂ ಕೂಡ ಅವ್ರ ಮೇಲಿನ ನಂಬಿಕೆ ಬಹಳ ಹೆಮ್ಮೆ ಆಯಿತು. ಕವಿ ಸರ್ ಕೂಡ ಬರೆದಿರೋ ಒಂದೊಂದು ಅದ್ಭುತ ಅದೇ ಶಿವಣ್ಣ ಅವ್ರು ಹೇಳ್ತಿದ್ರು, ಅವ್ರು ಯಾವಾಗಲೂ ಚೆನ್ನಾಗಿ ಬರೀತಾರೆ ಅಂತ. ಸಾಹಿತ್ಯಕ್ಕೆ ಅವ್ರು ಯಾವಾಗಲೂ ಮೋಸನೇ ಮಾಡಿಲ್ಲ. ಹಾಗಾಗಿ ಹೆಗ್ಡೆಯವರು ಕೂಡ ಬಹಳ ನೇರವಾಗಿ ಹೇಳಬೇಕು ಅಂದ್ರೆ, ಚಿತ್ರರಂಗಕ್ಕೆ ಈಗ ಸ್ವಲ್ಪ ಸಂಕಷ್ಟದ ಕಾಲ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆಯ ಚಿತ್ರಗಳು ಬಂದು ಆ ಒಂದು ಕೊರತೆಯನ್ನ ತುಂಬಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ, ಆ ಹಂತದಲ್ಲಿ ನಾವೆಲ್ಲರೂ ಇದ್ದೀವಿ. ಆ ಒಂದು ಪ್ರಯತ್ನ ಈ ಚಿತ್ರದ ಮೂಲಕ ಆಗಲಿ ಅಂತೇಳಿ. ಏಕೆಂದ್ರೆ ಇವತ್ತು ಒಂದು ಸಿನಿಮಾ ಮಾಡೋದೇ ತುಂಬಾ ಕಷ್ಟ. ಅಂತ ಸಂದರ್ಭದಲ್ಲಿ ಇವತ್ತು ಆ ನಿರ್ಮಾಪಕರ ಬಗ್ಗೆ ನಾನು ಹೆಮ್ಮೆ ಪಡಲೇಬೇಕು. ಬಹುಶಃ ಒಂದೊಂದು ಫ್ರೇಮ್ಗೂ ಅವರು, ಏಕೆಂದ್ರೆ ಈಗ ಒಬ್ಬ ನಿರ್ದೇಶಕನಾಗಿ ನಾನು ನನ್ನ ಕನಸುಗಳಿಗೆ ಜೀವ ಕೊಡಬೇಕು ಅಂದ್ರೆ ಜೇಬಲ್ ತಂದ್ರೆ ಆಗಲ್ಲ, ಮೂಟೆಗಳಲ್ಲೇ ತಂದು ಸುರಿಬೇಕು ದುಡ್ಡು. ಸೊ ಹಾಗಾಗಿ ಸುರಿದು ಬಿಟ್ಟಿದ್ದಾರೆ ದುಡ್ಡು. ಒಂದು ನಂಬಿಕೆ, ಯಾಕಂದ್ರೆ ಆ ಸಿನಿಮಾದ ಮೇಲಿರೋ ನಂಬಿಕೆ ಅವರಿಗೆ. ಈ ರಿಲೀಸ್ ಮಾಡುವಾಗಲೂ ಕೂಡ ಒಂದು ಚರ್ಚೆ ಆಯ್ತು ನನಗೆ, ನಾಗಶೇಖರ್ ಅವ್ರ ಮಧ್ಯೆ ಮತ್ತೆ ಕಿಟ್ಟಿ ಸರ್ ಮಧ್ಯೆ, ಮಾಡ್ಬೋದಾ ಹಾಗೆ ಮಾಡ್ಬೋದು. ಯಾಕಂದ್ರೆ ನನಗೂ ಈ ತರದೊಂದು ಸಂದರ್ಭ ಬಂದಿತ್ತು. ನಾನು ಸ್ನೇಹಲೋಕ ಅನ್ನೋ ಒಂದು ಸಿನಿಮಾ ಮಾಡಿದಾಗ ಅದರ ಮೇಲೆ ಅಪಾರವಾದ ನಂಬಿಕೆ ನನಗೆ. ಮೊದಲನೇ ರಿಲೀಸ್ ಆದಾಗ ಏನೋ ಕಾರಣಾಂತರದಿಂದ ಅದು ಒಂದು ವಾರನೂ ಕೂಡ ಥಿಯೇಟರ್ಗಳಲ್ಲಿ ಸಸ್ಟೈನ್ ಆಗಲಿಲ್ಲ. ಆವಾಗ ನನಗೆ ಬಹಳ ನಿರಾಶೆ ಆಯಿತು, ಜೊತೆಗೆ ಒಂದು ನಂಬಿಕೆ ಇತ್ತು. ಆ ನಿರ್ಮಾಪಕರನ್ನ ನಾನು ತುಂಬಾ ಒತ್ತಾಯ ಮಾಡಿದೆ, ಇಲ್ಲ ಇದು ಸೋಲೋ ಸಿನಿಮಾ ಅಲ್ಲ, ಇದು ಖಂಡಿತ ಗೆಲ್ಲುತ್ತಿದ್ದು, ನೀವು ಒಂದು ಪ್ರಯತ್ನ ಮಾಡಿ, ನನಗೋಸ್ಕರ ಪ್ರಯತ್ನ ಮಾಡಿ ಅಂತ. ಇವತ್ತು ನೆನೆಸ್ಕೋಬೇಕು ಜಯಶ್ರೀದೇವಿ ಮೇಡಮ್ ಅವ್ರನ್ನ. ಮತ್ತೆ ಒಂದು ತಿಂಗಳು ಬಿಟ್ಟು ರಿಲೀಸ್ ಮಾಡಿದ್ರು, ಬಹಳ ಅದ್ಭುತವಾದ ಯಶಸ್ಸನ್ನ ಕಾಣ್ತು ಆ ಸಿನಿಮಾ. ಹಾಗೆ ಈ ಚಿತ್ರ ಕೂಡ ಬಹಳ ಒಂದು ಯಶಸ್ಸನ್ನ ಕಾಣುವಂತ ಎಲ್ಲ ಲಕ್ಷಣಗಳು ಕೂಡ ಈ ಸಿನಿಮಾದಲ್ಲಿ ಇದೆ. ಇವತ್ತೇನು ನಾವು ಬರಗಾಲ ಅಂತಿದ್ದೀವಿ, ಅದು ಈ ಚಿತ್ರದ ಮೂಲಕ ಒಂದು ಸುಗ್ಗಿಯ ಕಾಲ, ಒಂದು ವಸಂತ ಕಾಲ ಚಿತ್ರರಂಗದಲ್ಲಿ ಈ ಚಿತ್ರದ ಮೂಲಕ ಪ್ರಾರಂಭ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರನ್ನ ಹೊಂದಿಸ್ತಾ, ಮಾಧ್ಯಮದ ಮಿತ್ರರಿಗೂ ಕೂಡ ಹೊಂದಿಸ್ತಾ, ದಯಮಾಡಿ ಸ್ವಲ್ಪ ಜಾಸ್ತಿ ಕರುಣೆ ತೋರಿ ಈ ಚಿತ್ರದ ಮೇಲೆ. ಯಾಕಂದ್ರೆ ಎಲ್ಲರೂ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಕ್ಕೆ. ಯಾಕಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ನೋಡಿದಾಗ, ಯಾಕಂದ್ರೆ ಒಂದೊಂದು ಶಾರ್ಟ್ ಕೂಡ ಬಹಳ ಕಷ್ಟಪಟ್ಟು, ಬಹಳ ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಪ್ರೀತಿಯಿಂದ ತೆಗೆದಿದ್ದಾರೆ ಅದನ್ನ. ಆಮೇಲೆ ಇನ್ನೂ ಹೆಚ್ಚಿನ ವಿಚಾರಗಳು ಅವ್ರು ಹೇಳಿಲ್ಲ. ಇಲ್ಲಿ ಒಂದು ಲೇಯರ್ ಇದೆ ಕಥೆ ಒಳಗಡೆ. ಇಲ್ಲಿಯ ಒಂದು ಕೈಗಾರಿಕೆ, ನಮ್ಮ ಕರ್ನಾಟಕದ ಒಂದು ರೇಷ್ಮೆ ಉದ್ಯಮ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ನಾನು. ಆ ರೇಷ್ಮೆ ಉದ್ಯಮನ ಒಂದು ಬ್ಯಾಕ್ ಡ್ರಾಪ್ ಆಗಿ ಇಟ್ಕೊಂಡು ಬಹಳ ತುಂಬಾ ಹೊಸ ಬ್ಯಾಕ್ ಡ್ರಾಪ್ ಅದು ಈ ಚಿತ್ರದೊಳಗಡೆ. ಬಹುಶಃ ಮೊದಲನೇ ಆವರ್ತಿಯಲ್ಲಿ ಅದು ಮಿಸ್ ಆಗಿದ್ದು ಅಂತ ಕಾಣುತ್ತೆ ಜಾಸ್ತಿ. ಇದರಲ್ಲಿ ನನಗೆ ಇಷ್ಟ ಆಗಿದೆ, ಅದಕ್ಕೆ ನಾನು ಮೊದಲು ನೋಡಿರ್ಲಿಲ್ಲ, ಈಗ ಮೊನ್ನೆ ಇದನ್ನ ನೋಡಿದೆ. ಬಹಳ ಅದ್ಭುತವಾಗಿದೆ ರೇಷ್ಮೆ ಉದ್ಯಮ, ಅದರಿಂದ ಏನು ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಮನೋಜ್ಞವಾದ ಕಥೆ, ಹೇಳಿರೋ ರೀತಿ, ಅದ್ಭುತವಾದ ಕಲ್ಪನೆ. ಎಲ್ಲರೂ ಕೂಡ ಕನ್ನಡದ ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಈ ಚಿತ್ರವನ್ನ ನೋಡಿ ನಿಮಗೆ ಒಂದು ವಿಶೇಷವಾದ ಬೇರೆ ಅನುಭವ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಸಂಜು ವೆಡ್ಸ್ ಗೀತಾ 2 ದೊಡ್ಡ ಸಕ್ಸಸ್ ಅನ್ನ ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ರಾಣ ಕರುಣಾಳ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನ ನಮ್ಮ ನಿರ್ಮಾಪಕರಾದ ಛಲವಾದಿ ಕುಮಾರ್ ಅವರು ಈ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ.
ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಒಂದ್ಸಲ ಸಿನಿಮಾ ರಿಲೀಸ್ ಆದ್ಮೇಲೆ ತಿರ್ಗಾ ಇಂಟ್ರೆಸ್ಟ್ ಬರಲ್ಲ. ಅಯ್ಯೋ ಸಾಕು ಬಿಡಪ್ಪ, ಬಿಟ್ಟರೆ ಸಾಕು ನಮ್ಮ. ಬಟ್ ಆ ನಂಬಿಕೆ ಇಟ್ಟು ತಿರ್ಗಾ ವಾಪಸ್ ಈಗಿನ ಜನ್ರೇಷನ್ ಮಾಡೋದು ಭಾಳ ಕಷ್ಟ ಸರ್. ಹ್ಯಾಟ್ಸ್ ಆಫ್ ಟು ಅಟ್ಲೀಸ್ಟ್ ಇದಕ್ಕೋಸ್ಕರ ಅಟ್ಲೀಸ್ಟ್ ಸಿನಿಮಾ ಹೋಗ್ಬೇಕಂದ್ರೆ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಆ ಸಿನಿಮಾ ಮೇಲೆ ಲವ್. ಯಾಕಂದ್ರೆ ಸಿನಿಮಾ ಅನ್ನೋದು ಅವ್ರ ಪಾಲಿಗೆ ಅವ್ರ ಅವರೇ ತಂದೆ ತಾಯ್ತಾರೆ. ಅವರು ನಾಕ್ಷಿಕೆಲ್ಲ ಸಿಗುತ್ತಾರೆ. ಸೊ ಅವ್ರಿಗೆ ಅದರಿಂದ ಒಂದು ನಂಬಿಕೆ ಇದೆ. ಆ ನಂಬಿಕೆಗೆ ನಿಜವಾಗ್ಲೂ ನಾನು ತುಂಬ ಮೆಚ್ತೀನಿ. ಭಾಳ ಖುಷಿ ಆಯ್ತು ನನಗೆ ಕೇಳ್ಬಿಟ್ಟು. ನಾನು ಒಂದು ಸತ್ಯ ಹೆಂಗಡೆ ಬಗ್ಗೆ ಮಾತಾಡಂಗಿಲ್ಲ. ವಿಜುವಲ್ಸ್ ಸ್ವಿಟ್ಜರ್ಲ್ಯಾಂಡ್ ಹೇಳ್ದಂಗೆ ನಾವು ಮಾಡಿದ್ವಿ, ಎಷ್ಟೋ ಸಿನಿಮಾಗಳು ಮಾಡಿದ್ವಿ. ಬಟ್ ಏನೋ ಒಂದು ಕ್ವಾಲಿಟಿ ಇದೆ ಅದರಲ್ಲಿ. ಸೈಜ್ ಚಿಕ್ಕವನು ಅಷ್ಟೇ. ಏನನ್ನು ಮಾಡ್ತಾರೆ. ನನಗೆ ಭಾಳ ಇಷ್ಟವಾದ ವ್ಯಕ್ತಿ. ಯಾಕಂದ್ರೆ ಹ್ಯೂಮನ್ ಆಗಿ ನಂಗೆ ತುಂಬ ಇಷ್ಟ. ಯಾಕಂದ್ರೆ ಭಾಳ ಒಳ್ಳೆ ವ್ಯಕ್ತಿತ್ವ. ಜಾಸ್ತಿ ಮಾತಾಡಲ್ಲ, ವರ್ಕ್ಲಿ ತೋರಿಸ್ತಾರೆ ಮಾತನ್ನ. ಯಾವತ್ತು ಬಂದು ನಾನು ಜಂಬ ಕೂತೀನಿ ಮಾಡ್ಬಿಟ್ಟೆ ಹಂಗೆ ಮಾಡ್ಬಿಟ್ಟೆ. ನಾವು ಹೇಳ್ತಾ ಇರ್ತೀವಿ ಒಂದ್ಸತಿ ಬಂದಾಗ ತುಂಬ ಚೆನ್ನಾಗಿದೆ, ಬಂದ ತಕ್ಷಣ ಒಂದು ಆ್ಯಕ್ಟ್ ಮಾಡಬೇಕು ಅನ್ಸುತ್ತೆ. ಐ ಥಿಂಕ್ ಯು ಕ್ರಿಯೇಟೆಡ್ ದಟ್ ಕಂಪ್ಲೀಟ್ ಥಿಂಗ್ ಇನ್ ಸಂಜು ವೆಲ್ಸ್ ಟು. ಆ್ಯಂಡ್ ಕಿಟಿನೂ ಅಷ್ಟೇ ಭಾಳ ಸಟಲ್ ಆಗಿ, ಭಾಳ ಡಿಫ್ರೆಂಟ್ ಆಗಿ, ಭಾಳ ವೇರಿಯೇಷನ್ಸ್ ಇದೆ. ರೊಮ್ಯಾಂಟಿಕ್ ಇದೆ, ಎಮೋಷನ್ಸ್ ಇದೆ. ತುಂಬ ಚೆನ್ನಾಗೂ ಕಾಣ್ತಾರೆ ಆ ಡ್ರೆಸ್ಸು, ಕಾಸ್ಟ್ಯೂಮ್ಸು. ಆ್ಯಂಡ್ ರಚಿತಾರಾಮ್ ಅವರು ಅಷ್ಟೇ ಭಾಳ ಚೆನ್ನಾಗಿ ಕಾಣ್ತಾರೆ ಇದರಲ್ಲಿ. ಐ ಥಿಂಕ್ ಲಾಟ್ ಆಫ್ ವಿಜುವಲ್ಸ್ ಆರ್ ವೆರಿ ಗುಡ್. ಆಮೇಲೆ ನಾಗಶೇಖರ್ ಬಗ್ಗೆ ಹೇಳಂಗೆ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಏನಾದರೂ ಒಂದು ವಿಶೇಷತೆ ಇರುತ್ತೆ. ಅವ್ರ ಭವಿಷ್ಯ ಎಲ್ಲಾದರೂ ಏನಾದರೂ ಒಂದು ಡೀಟೈಲ್ ಥಿಂಗನ್ನ ಎತ್ತಿ ಬಿಡ್ತಾರೆ ಅಷ್ಟೇ. ಸೊ ನಾಗಶೇಖರ್ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಮಹೇಂದ್ರ ಅವರು ಮಾತಾಡಿದ್ರು, ಕವಿರಾಜ್ ಅವರು ಇದ್ದಾರೆ, ಅವ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ನಮ್ಮ ಭಾವನಾ ಅವರಿದ್ದಾರೆ, ಆಮೇಲೆ ಕಾರುಣರಾಮ್ ಇದ್ದಾರೆ, ಜಡ್ಜ್ ಅವರು ವಸಂತ್ ಅವರು ಇದ್ದಾರೆ, ಶ್ರೀಕಾಂತ್, ಯಲ್ಲಪ್ಪ ಅವರು, ಪ್ರವೀಣ್ ಇದ್ದಾರೆ. ಸೊ ಒಳ್ಳೇದಾಗಲಿ. ನಮಗೂ ಅಷ್ಟೇ ನಾಳೆ ಇತ್ತು. ನಾನು ಹೇಳಿದ ಸ್ವಲ್ಪ ನಾಳೆ ನಾವು ನೈಟ್ ಫ್ಲೈಟ್ ಇದೆ, ದಯವಿಟ್ಟು ಅಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ಥ್ಯಾಂಕ್ ಯು. ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ನಿಮಗೂ ಸಾಕಷ್ಟು ಒಂದು ಕೆಲಸ ಇರುತ್ತೆ, ಆದರೂ ನಮಗೋಸ್ಕರ ಅಡ್ಜಸ್ಟ್ ಮಾಡಿದ್ದು ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನೇನಿಲ್ಲ, ನಾವು ಕೇಳ್ಕೊತಾ ಇರೋದು ಅಷ್ಟೇ, ಮೀಡಿಯಾದವರು ಸಪೋರ್ಟ್ ಇದ್ದೇ ಇರುತ್ತೆ. ಇದಕ್ಕೆ ತಿರ್ಗಾ ಇದು ಮಾಡೋದ್ರಿಂದ ಒಂದು ಕಿಕ್ ಸ್ಟಾರ್ಟ್ ಬೇಕಷ್ಟೆ. ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಟ್ಟರೆ ನೀವು ಆ ಸಿನಿಮಾಗೆ ಹೆಲ್ಪ್ ಆಗುತ್ತೆ. ಇವರು ನಿಜವಾಗ್ಲೂ ಈ ರೀತಿ ಒಂದು 10 ಸಿನಿಮಾ ತೆಗಿತಾರೆ. ಇವರು 10 ಸಿನಿಮಾ ಆ್ಯಕ್ಟ್ ಮಾಡ್ತಾರೆ, ಅವರು 10 ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಅವ್ರು ಕ್ಯಾಮ್ರಾ ವರ್ಕ್ ಮಾಡ್ತಾರೆ, ನಾವೆಲ್ಲರೂ ಆ್ಯಕ್ಟ್ ಮಾಡ್ತೀವಿ. ಸೊ ಒಂದು ಕಿಕ್ ಸ್ಟಾರ್ಟ್ ಕೊಡಿ. ಆ್ಯಂಡ್ ಬೇರೆ ಥರ ಭಾವಿಸ್ಬಾರ್ದು. 100% ಐ ನೋ. ಯಾಕಂದ್ರೆ ಎಡಿಟರ್ಸ್ ಅಂತ ತಕ್ಷಣ ದೇ ಹ್ಯಾವ್ ದೇರ್ ಓನ್ ಐಡಿಯಾಸ್. ಬಟ್ ಈ ಸಿನಿಮಾನು ಸ್ಪೆಷಲ್ ತೋರಿಸಿ ಅಂತ ನನ್ನ ಕಡೆಯಿಂದ ನಾನು ಕಡೆಯಿಂದ ಪ್ರಾರ್ಥನೆ ಮಾಡ್ಕೊತೀನಿ. ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ ಅಂತ ನಾನು ಕೇಳ್ತೀನಿ. ಎಲ್ಲ ಕನ್ನಡ ಜೊತೆ ಕೇಳೋದಷ್ಟು ನಾನು ಅವಾಗಿಂದ ಅದೇ ಮಾತಾಡ್ತೀನಿ. ಕನ್ನಡ ಸಿನಿಮಾ ನೋಡಿ ಹೊಸಬ್ರಿಗೆ ಆದ್ಯತೆ ಕೊಡಿ, ಹೊಸ ಸಿನಿಮಾಗಳು ಬಂದು ಹೊಸ ಅಲೆ ಬರಬೇಕು ಅಂತ ಹೇಳ್ತೀನಿ. ದಯವಿಟ್ಟು ನೋಡಿ ಸಿನಿಮಾನ. ಈಗ ಬೇರೆ ಭಾಷೆಲ್ಲ ನೋಡ್ತಾರೆ, ನಮ್ಮ ಭಾಷೆನ ಯಾಕೆ ನೋಡಲ್ಲ ಅಂತ ಅಷ್ಟೇ. ಎಷ್ಟೆಲ್ಲ ನೋಡ್ತಾರೆ, ನೀವು ನೋಡಿ ನಮ್ಮ ಸಿನಿಮಾನ. ಇಲ್ಲೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಬೆಳೀತಾರೆ. ಸೊ ತಮ್ಮೆಲ್ಲರ ಆಶೀರ್ವಾದ ಬೇಕು. ಈಗ ಅಭಿಮಾನಿ ದೇವರನ್ನು ನೋಡೋದು ಅಪ್ಪಾಜಿಯವರು. ಆ ದೇವರನ್ನ ಸ್ಥಾನದಲ್ಲಿ ದಯವಿಟ್ಟು ಒಂದು ಯೋಗ್ಯತೆ ಕೊಡಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ನೀವೆಲ್ಲರೂ ಬಂದು ನೋಡಿ, ಆಶೀರ್ವಾದ ಮಾಡಿ. ಸಂಜು ವೈಟ್ಸ್ ಗೀತ್ ಆನ್ June 5th, June 6th ಬಂದು ನೋಡಿ. ನಾನು ನೋಡ್ತೀನಿ, ನೀವು ನೋಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಅವರೇ. ನಿಮ್ಮ ಮಾತುಗಳಿಗೆ, ಇಂತಹ ಪ್ರೋತ್ಸಾಹದಾಯಕ ಮಾತುಗಳಿಂದ ಮತ್ತೊಂದು ಕಿಕ್ ಸ್ಟಾರ್ಟ್ ಸಿಗಲಿದೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 2ಗೆ ಅಂತ ನಾವು ಭಾವಿಸ್ತೇವೆ. ಗೀತಾ ಅನ್ನೋ ಹೆಸರು ನಿಮ್ಮ ಜೀವನದಲ್ಲಿ ತುಂಬಾ ವಿಶೇಷ. ಹಾಗೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಮತ್ತೊಂದು ವಿಶೇಷತೆಯಿಂದ ಅದ್ಭುತವಾದ ಯಶಸ್ಸನ್ನ ಕಾಣಲಿ ಎಂಬ ಆಶಯ ಈ ವೇದಿಕೆಯದು. ನಿಮ್ಮದು ಕೂಡ ಅದೇ ಆಶಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವರ್ಡ್ಸ್. ಮಾಧ್ಯಮದವ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ತಾಯಿಗೆ ಟ್ವಿನ್ಸ್ ಹುಟ್ಟಿದಂಗೆ ಕಾಯ್ದು ಆಕ್ಚುಲಿ. ಈಗ ಮತ್ತೆ ಮರು ಬಿಡುಗಡೆ ಅಂತಂದ್ರೆ ಮತ್ತೊಂದು ಕೂಸು ಹುಟ್ಟಿತು ಅಂತಾನೆ ಅರ್ಥ. ಸೊ ಹಾಗಾಗಿ ಈ ಕೂಸನ್ನು ಕೂಡ ನೀವು ನೋಡ್ಲೇಬೇಕು. ಇದ್ರಲ್ಲಿ ಇರುವಂತ ಒಂದು ಫ್ಲೋ, ಫಸ್ಟ್ ರಿಲೀಸ್ ಅಲ್ಲಿ ಏನ್ ಫ್ಲೋ ಕಟ್ ಆಗಿತ್ತು ಅಂತ ನಮ್ಗನ್ನಿಸ್ತು. ಎಲ್ಲೋ ಒಂಚೂರು ಏನೋ ಒಂದು ಮಿಸ್ಸಿಂಗ್ ಇದೆಯಲ್ಲ ಅಂತ ಅನ್ನಿಸ್ತು. ಈ ಕೂಸ್ ಅದನ್ನ ಕಂಪ್ಲೀಟ್ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅಗೇನ್ ಐ ಎಮ್ ವೆರಿ, ಈಗಾಗಲೇ ಕವಿರಾಜ್ ಅವ್ರು ಹೇಳಿದ್ರು ದಟ್ ಯಾಕೆ ಕೆಲವು ಪಾತ್ರಗಳನ್ನ ಇಷ್ಟೇ ತೋರಿಸಿದೆ, ಸೀಮಿತವಾಗಿ ಇಟ್ಟಿದೆ, ಯಾಕೆ ನಮ್ಮ ಅತ್ಯಂತ ಬ್ಯೂಟಿ ಕ್ವೀನ್
ರಾಗಿಣಿಯ ಬಂದ್ರು ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಅದೆಲ್ಲದಕ್ಕೂ ಒಂದು ಫ್ಲೋ ಸಿಕ್ಕಿದೆ. ಒಂದು ಕಂಪ್ಲೀಟ್ ಮೂವಿ ಅನ್ನೋದೊಂದು ಇಲ್ಲಿ ಇವಾಗ ನಾವು ನೋಡೋಕೆ ನಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಆಗ್ಲೇ ಶಿವಣ್ಣ ಅವರು ಹೇಳಿದ್ರು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು ಅಂತ. ಈಗ ನಾವು ಬೇಡ್ಕೊಳ್ಳೋದು ಅಷ್ಟೇ, ಕೇಳ್ಕೊಳ್ಳೋದು ಅಷ್ಟೇ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು, ಪ್ರೇಕ್ಷಕರ ಸಪೋರ್ಟು, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. OTT ಪ್ಲಾಟ್ಫಾರ್ಮ್ ಅಲ್ಲಿ ಬರೋದಕ್ಕೆ ಬರುತ್ತೆ ಬಿಡು, ಆಮೇಲೆ ಕೂತ್ಕೊಂಡು ನೋಡೋಣ ಅಂತ ದಯವಿಟ್ಟು ಕಾಯ್ಬೇಡಿ. ದಯವಿಟ್ಟು ಸಿನಿಮಾಗೆ ಮತ್ತೆ ನಮ್ಮ ಎಲ್ಲರಿಗೂ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಇಷ್ಟು ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅತ್ಯುತ್ತಮವಾದಂತ ಆಯ್ತು. ಯಾಕೆ ಈ ರೀತಿ ಆಯ್ತು ಅನ್ನೋದು ಮನಸ್ಸು ಬಂತು. ಇಡೀ ತಂಡಕ್ಕೂ ಅನುಭವ ಆದ್ರಿಂದ ಈಗ ಕೊಟ್ಟಿದ್ದಾರೆ ನೋಡಿ, ನಿಜವಾದ ಸಂಜು ಬೆಳೆಸಿದ್ದ ಅದ್ಭುತವಾಗಿದೆ. ಈ ಚಿತ್ರ ಭಾಗ 1ಕ್ಕಿಂತಲೂ ಇನ್ನೂ ಹೆಚ್ಚು ಯಶಸ್ಸನ್ನು ಕಾಣುತ್ತೆ. ಆ ರೀತಿ ಖಂಡಿತ ಮಾಧ್ಯಮ ಮಾಡುತ್ತೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪಾತ್ರಗಳಿಗೆ ಒಂದು ನ್ಯಾಯವನ್ನು ಸಿಕ್ಕಿದೆ. ಈ ಪಾತ್ರ ಯಾಕೆ ಬಂತು, ಆ ರೀತಿಯ ಪಾತ್ರ ಯಾಕೆ ಬಂತು ಅನ್ನೋದು ತಂದೆದೇ ಆಗಿರ್ಬೋದು, ರಾಗಿಣಿದೇ ಆಗಿರ್ಬೋದು, ಪ್ರತಿಯೊಬ್ಬರ ಪಾತ್ರಕ್ಕೂ ಒಂದು ಕೇಳಿದ ಪ್ರಶ್ನೆಗಳಿಗೆ ಪ್ರೇಕ್ಷಕರಾಗಿರ್ಬೋದು, ಮಾಧ್ಯಮದವರೇ ಆಗಿರ್ಬೋದು, ಕೇಳಿದ ಪ್ರಶ್ನೆಗಳಿಗೆ ಅತ್ಯುತ್ತಮವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ನಿರ್ಮಾಪಕ ಕುಮಾರ್ ಅವರು ಹಾಗೂ ನಾಗಶೇಖರ್ ಅವರು, ಕಿಟ್ಟಿಯವರು, ಇಡೀ ತಂಡ ಕೂತು ತುಂಬಾ ತಲೆ ಕೆಡಿಸ್ಕೊಂಡು ಅತ್ಯುತ್ತಮವಾದಂಥ ಉತ್ತಮವಾದಂಥ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡುವಂಥ ಈ ಭಾಗ 2 ರೆಡಿ ಮಾಡಿದ್ದಾರೆ. ನಮ್ಮ 6ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಚಿತ್ರನ ಒಮ್ಮೆ ನೋಡಿದ್ರೆ 10 ಜನಕ್ಕೆ ಹೇಳಬೇಕು ಅನ್ನೋ ಮನೋಭಾವ ಬರುತ್ತೆ. ಇಂಥ ಚಿತ್ರಕ್ಕೆ ನಾನು ಪ್ರಚಾರಕರ್ತನ ಕೆಲಸ ಮಾಡೋದು ನನಗೆ ತುಂಬಾ ತೃಪ್ತಿ ಇದೆ. ಎಲ್ಲ ಒಳ್ಳೆಯದಾಗಲಿ, ಇಡೀ ತನಕ ಯಶಸ್ಸು ಸಿಗಲಿ ಅಂತ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸುಂದರವಾದ ವೇದಿಕೆಗೆ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಬ್ಯಾನರ್ನ ಮಾಲಕಿಯಾದ ನಿರ್ಮಾಪಕರ ಧರ್ಮಪತಿ 4 ಕೋಟಿ ಮತ್ತೆ ಖರ್ಚಾಗಿದೆ. ಒಟ್ಟು ಸಿನಿಮಾದ ಬಜೆಟ್ ಇವಾಗ ಒಂದು 18 ಕೋಟಿ ಆಗಿದೆ. ಅದೇನು ಯೋಚನೆ ಮಾಡೋ ವಿಷಯ ಅಂತಲ್ಲ. ನೀವುಗಳು ಬಂದು ಸಿನಿಮಾ ನೋಡಿದ್ರೆ, ನಮ್ಗೆ ಹರಸಿದ್ರೆ ದುಡ್ಡೇನು ದೊಡ್ಡ ವಿಷಯ ಅಲ್ಲ, ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ಒಂದು ಅದ್ಭುತವಾದ ಪ್ರಯತ್ನ, ತುಂಬಾ ಚಂದನೆಯ ಸಿನಿಮಾ. ನೀವು ನೋಡದೇ ಇದ್ರೆ ನೀವು ಗೊತ್ತಾಗಲ್ಲ. ಮಾರ್ನಿಂಗ್ ಶೋ ಬನ್ನಿ, ಸಿನಿಮಾ ನೋಡಿ, ಖುಷಿ ಆದ್ರೆ ಇನ್ನೂ ನಿಮ್ಮ ಸುತ್ತಮುತ್ತಲವರೆಗೂ ಹೇಳಿ ಸಿನಿಮಾ ಥಿಯೇಟರ್ ಕಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾದ ಮರು ಬಿಡುಗಡೆ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಮಾಧ್ಯಮ ಮಿತ್ರರಿಗೆ ಆ ಕ್ಲಾರಿಟಿ ಕೊಡಬೇಕು ಅನ್ನೋದು ನನ್ನ ಆಸೆ. ಈ ಹಿಂದೆ ನಮಗೆ ಬಂದ ಕೋರ್ಟ್ ಆದೇಶದಿಂದ, ಅದು ಅಪ್ಪರ್ ಕೋರ್ಟ್ ರೀಚ್ ಆಗಬಾರದು ಕಾರಣದಿಂದ ಒಂದು ಟ್ರಯಲ್ ರನ್ ಮಾಡಿದ್ವಿ. ಆ ಟ್ರಯಲ್ ರನ್ ಮಾಡಿ 2 ದಿನಕ್ಕೆ ಸಿನಿಮಾನ ಕಾಲ್ ಆಫ್ ಮಾಡಿದ್ವಿ. ನಮಗೆ ಗೊತ್ತಿತ್ತು 21 ನಿಮಿಷದ ಫುಟೇಜ್ ನಮ್ಮ ಕೈಲಿಲ್ಲ ಅಂತ. ಅವರು ಲ್ಯಾಬ್ ಮೇಲೆ ಕೂಡ ಸ್ಟೇ ತಂದಿದ್ರು. ಲ್ಯಾಬ್ ಅಲ್ಲಿ ಸ್ಟೇ ವೆಕೇಟ್ ಮಾಡದೆ ಫುಟೇಜ್ ಸಿಗಲಿಲ್ಲ. ಹಾಗಾಗಿ ನಾವು ಸ್ಟೇ ಡಿಸ್ಮಿಸ್ ಮಾಡಿಸ್ಕೊಂಡು ಮತ್ತೆ 21 ನಿಮಿಷದ ಫುಟೇಜ್ನ ಲ್ಯಾಬಿಂದ ತಂದು ಮರುಜೋಡಣೆ ಮಾಡಿ, ಮರುಜೋಡಣೆ ಅಂದ್ರೆ ಅದು ಯಾವುದೋ ಒಂದು ಜಾಗದಲ್ಲಿ ಮಿಸ್ ಆಗಿದ್ದ ಫುಟೇಜ್ ಅಲ್ಲ, ಸಿನಿಮಾದ 6 ಜಂಬೋ ರೀಲ್ಗಳಲ್ಲೂ ಕೂಡ ಅದು ಮಿಸ್ ಆಗಿತ್ತು. ಪ್ರತಿ ಶಾಟ್ ಅನ್ನ, ಪ್ರತಿಯೊಂದು ರೀಲನ್ನ ಚೇಂಜ್ ಮಾಡಿದಾಗ ಸಾಕಷ್ಟು ಕೆಲಸಗಳಾಯ್ತು. ಆ ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ಮತ್ತೆ 3 ತಿಂಗಳ ಕಾಲ ಹಿಡಿಯಿತು. ಸಿನಿಮಾದ ರೀ ರೆಕಾರ್ಡಿಂಗ್ ಇಂದ ಹಿಡಿದು ಎಡಿಟಿಂಗ್, ರೀ ರೆಕಾರ್ಡಿಂಗ್, ಡಬ್ಬಿಂಗ್, ಮತ್ತೆ ಸೌಂಡ್ ಎಫೆಕ್ಟ್ಸು, ಮತ್ತೆ DI ಎಲ್ಲ ಕೆಲಸಗಳನ್ನು ಮಾಡಿ ಸುಮಾರು 2 ಕೋಟಿಗೂ ಹೆಚ್ಚು ವೆಚ್ಚ ಮಾಡಿ ನಿರ್ಮಾಪಕರು ಈಗ ಅತ್ಯುತ್ತಮವಾದ ರೂಪದಲ್ಲಿ ಇದೇ ತಿಂಗಳ ಜೂನ್ 6ಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಬಿಡುಗಡೆ
ಆಕ್ಚುಯಲ್ ರಿಲೀಸ್. ನನ್ನ ಕನಸಿನ ಒಬ್ಬ ನಿರ್ದೇಶಕ ಕಂಡ ಕನಸಿನ ಸಿನಿಮಾ ಈಗ ಜೂನ್ 6ಕ್ಕೆ ಬರ್ತಾ ಇದೆ. ಬಹಳ ಅದ್ಭುತವಾದ ಸಿನಿಮಾ. ಇಡೀ ಫ್ಯಾಮಿಲಿ ಕೂತು ಒಂದು ಒಳ್ಳೆಯ ಟ್ರಿಪ್, ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ನ ಮಾಡಿಕೊಂಡು ನಗ್ತಾ ನಗ್ತಾ ಕೊನೆಯಲ್ಲಿ ಸಂಜು ಮತ್ತು ಗೀತಾಳ ಪರಿಸ್ಥಿತಿಯನ್ನು ನೋಡಿ ಒಂದು ಹನಿ ಕಂಪನಿಯನ್ನ ಹಾಕುವಂತ ಅದ್ಭುತವಾದ ಕ್ಲೈಮ್ಯಾಕ್ಸ್ ಅನ್ನು ಅನುಭವಿಸಿ ಜೂನ್ 6ರಿಂದ ಈ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ಶುರುವಾಗುತ್ತೆ. ದಯಮಾಡಿ ಎಲ್ಲ ಪ್ರೇಕ್ಷಕರು ನನ್ನ ಹಿಂದಿನ ಸಿನಿಮಾಗಳನ್ನು ಗೆಲ್ಲಿಸಿದ ಹಾಗೆ ಈ ಸಿನಿಮಾನ ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಂತ ವೇದಿಕೆ ಮೇಲೆ ಆಸೀನರಾಗಿರುತ್ತ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಿರ್ಮಾಪಕರಿಗೆ ನಮಸ್ಕಾರ. ವೇದಿಕೆ ಮೇಲೆ ಅಂತ ಎಲ್ಲ ಗಣ್ಯರು, ಆದರಣ ಮಿತ್ರರು ಎಲ್ಲರೂ ನಮಸ್ಕಾರ. ಆಲ್ರೆಡಿ ಪ್ರತಿದಿನ ಚಾನಲ್ನಲ್ಲಿ ಏನಾಗಿದೆ ಅಂತ ಎಲ್ಲರಿಗೂ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರೋಂಗೆ ಜನವರಿ 10 ಆ ಸಿನಿಮಾನ ಭಾಳ ಅದ್ದೂರಿ ಪ್ರಚಾರ ಮಾಡಿ ಸಿನಿಮಾ ರಿಲೀಸ್ಗೆ ಅಂದ್ಕೊಂಡು ರೆಡಿ ಇದ್ದಿದ್ದ ಸಿನಿಮಾ. ನಮಗೆ 7ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಒಂದು ವಾಟ್ಸಪ್ಪಲ್ಲಿ ಹೈದರಾಬಾದಿಂದ ಯಾರು ರಾಮರಾವ್ ಅಂತ, ನನಗೂ ಸಂಬಂಧನೇ ಇಲ್ಲ, ನನಗೂ ಯಾರಂತಲೂ ಗೊತ್ತಿಲ್ಲ, ಒಂದು ಸ್ಟೇ ಕಾಪಿ ವಾಟ್ಸಪ್ಪಲ್ಲಿ ಬರುತ್ತೆ. ಬಂದಾಗ ನಮ್ಗೆ ಸಡನ್ ಶಾಕ್ ಆಗುತ್ತೆ. ನಾನು ನಿರ್ದೇಶಕರು ನಮ್ಮ ಕಿಟ್ಟಪ್ಪ ಮಾತಾಡಿ ಅಡ್ವೊಕೇಟಿಗೆ ಕೇಳ್ತಿದ್ವಿ, ಈ ಥರ ಆಗಿದೆ ಏನು ಮಾಡೋದು ಅಂತ. ಇಮ್ಮಿಡಿಯೇಟ್ ಹೈದರಾಬಾದ್ ಹೋಗೋಣ ಅಂದ್ಕೊಂಡು ಹೈದರಾಬಾದ್ಗೆ ಹೋಗ್ತೀವಿ. ನಾನು ಇಲ್ಲಿಂದ ಅಡ್ವೊಕೇಟ್ಗೆ ಹೋಗ್ತೀವಿ. ಹೋದಾಗ ಅಲ್ಲಿ ಏನಾಗುತ್ತೆ, 8 ಬೆಳಿಗ್ಗೆ ನಾವು ಹೋಗೋದು. 8 ಬೆಳಿಗ್ಗೆ ಹೋದಾಗ ಕೋರ್ಟ್ ಮುಂದೆ ಹೋಗಿ ನಮ್ಮ ಲಾಯರ್ ಸಬ್ಮಿಷನ್ ಮಾಡ್ತಾರೆ, ನಮ್ದೇನು ದಾಖಲೆಗಳು ನೋಡ್ತೀವಿ. ಅಲ್ಲಿ ಏನು ಮಾಡಿದ್ದಾನೆ ಪ್ರೊಡ್ಯೂಸರು, ನಾನಂತ ಎಲ್ಲೂ ತೋರಿಸಿಲ್ಲ, ನಾವು ಪೋಸ್ಟಲ್ಲಿ ನಾಗಶೇಖರ್ ಸಿನಿಮಾಸ್ ಅಂತ ಹಾಕಿದ್ದು. ಅದೇನಕ್ಕೆ ಹಾಕ್ತೀವಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಒಳ್ಳೆ ನಿರ್ದೇಶಕರಿಗೆ ನಾಗಶೇಖರ್ ಅಂದರೆ ಒಳ್ಳೆ ಮೂವಿ, ಆ ನೇಮಿಂದಲೇ ಜನ ಅಟ್ರಾಕ್ಟ್ ಆಗ್ತಾರೆ. ನಾಗಶೇಖರ್ ಮೂವಿಲಿ ತುಂಬ ಚೆನ್ನಾಗಿರುತ್ತೆ, ಫ್ಯಾಮಿಲಿ ನೋಡೋಂಥ ಸಿನಿಮಾ ಅಂತ. ಹಾಗಾಗಿ ಬರೀ ಅದನ್ನು ಪೋಸ್ಟರ್ ತೋರಿಸ್ತಾರೆ, ಜಡ್ಜೆ ತೋರಿಸ್ತಾರೆ ಈ ಥರ. ನಾಗಶೇಖರ್ ಬಂದು ಪ್ರೊಡ್ಯೂಸರ್ ಇಲ್ಲ ಮೇಡಮ್, ಓನ್ಲಿ ಡೈರೆಕ್ಟರ್ ಅಷ್ಟೇ, ಪ್ರೊಡ್ಯೂಸರ್ ನಾನೇ, ನೀವು ಯಾರು ಇದಕ್ಕೆ ಇದಿಲ್ಲ. ಹಾಗಾದಾಗ ನಮ್ಮ ವಕೀಲರೆಲ್ಲ ಮನವರಿಕೆ ಮಾಡಿಕೊಡ್ತಾರೆ, ಈ ಸಿನಿಮಾಗೂ ನಾಗಶೇಖರ್ಗೆ ಸಂಬಂಧ ಇಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಆಗ ಅವ್ರು ಏನಿರ್ತಾರೆ, ಒಂದು ಕಂಡೀಷನ್ ಹಾಕ್ತಾರೆ, ಒಂದು ಕೆಲಸ ಮಾಡಿ ನಾಗಶೇಖರ್ನ ಕರೆಸ್ಬಿಟ್ಟು ಅವರು ರಿಕವರಿ ಸೂಟ್ ಹಾಕಿದ್ದಾರೆ. ಅವ್ರದ್ದು ಯಾವುದೋ ಬೇರೆ ಸಿನಿಮಾದ ಕಮಿಟ್ಮೆಂಟು. ರಿಕವರಿ ಸೂಟ್ 45 ಲಕ್ಷ ಕೋರ್ಟ್ ಫೀಸ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸ್ಟೇ ಕೊಟ್ಟಿದ್ದೀವಿ. ನಾಗಶೇಖರ್ ಕರೆಸ್ಬಿಟ್ಟು ನಾಗಶೇಖರ್ 4 ಕೋಟಿ ಕ್ಯಾಶ್ ಡಿಪಾಸಿಟ್ ಮಾಡಿ ನಿಮಗೆ ಇವತ್ತು ಸ್ಟೇ ವೇಕೆಟ್ ಮಾಡ್ತೀವಿ ಅಂತಾರೆ. ನಾನು ನಾಗಶೇಖರ್ ದಯವಿಟ್ಟು ಈಗ ಅವೆಲ್ಲ ಮಾಡಲಿಕ್ಕಾಗಲ್ಲ, ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಸುಮಾರು 1.5-2 ಕೋಟಿ ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ದೀವಿ, ಜನ ಎಲ್ಲ ಕಾಯ್ತಾ ಇದ್ದಾರೆ, ದಯವಿಟ್ಟು ನಮಗೆ ಒಂದು ಅವಕಾಶ ಮಾಡಿಕೊಡಿದ್ದೆ ಕೇಳ್ಕೊಂಡಾಗ. ಆಗ ಒಂದು ಕಂಡೀಷನ್ ಅವ್ರಿಗೂ ಮನವರಿಕೆ ಆಗುತ್ತೆ. ನಾನೇ ಕೊಟ್ಟಿದ್ದ ದಾಖಲೆಗಳೆಲ್ಲ ನೋಡ್ತಾರೆ, ಅವ್ರಿಗೆ ಮನವರಿಕೆ ಆದಾಗ ಅವ್ರ ಲೇಡಿ ತುಂಬ ಒಳ್ಳೆ ಜಡ್ಜ್, ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನೋ ಮನವರಿಕೆ ಆಗ್ಬಿಟ್ಟು ತುಂಬಾ ಟ್ರೈ ಮಾಡ್ತಾರೆ. ಅವ್ರಿಗೆ ರಾಮರಾವ್ ಕರೆಸ್ತಾರೆ, ಅವನು ಕೇಳ್ತಾರೆ, ಅವನು ಒಪ್ಕೊಳ್ತಾನೆ. ಇಲ್ಲ ನಾಗಶೇಖರ್ ಒಂದು ಪಾರ್ಟ್ನರ್ ಪ್ರೊಡ್ಯೂಸರ್ ಅಂತ ಅವಾಗ ಹೇಳ್ತಾನೆ, ಇಲ್ಲಪ್ಪ ಏನೂ ಇಲ್ಲ ಅಂತ ಹೇಳಿದ್ರು. ಅವನು ಒಪ್ಪಕೊಂಡಿರಲ್ಲ, ಅವನು ಸರಿ ಅಂದ್ಬಿಟ್ಟು ಅವ್ನು ಹೇಳ್ತಾರೆ, ನೀವು ಕೆಲಸ ಮಾಡಿ, ನೀವೇ ಇದು ಮಾಡಬೇಕು ಅಂದರೆ ರಿಕವರಿ ಸೂಟ್ ಆಗಿರೋದ್ರಿಂದ ನೀವು 4 ಕೋಟಿ ಹೊತ್ತು ಪ್ರಾಪರ್ಟಿ ಪೇಪರ್ನ ತಂದು ಪ್ರೆಸ್ ಮಾಡಿದ್ರೆ ಅದನ್ನು ನಾನು ಹಂಗೆ ಇಟ್ಟಿರ್ತೀನಿ, ತೀರ್ಮಾನ ಅವರು ಕೊಡಲ್ಲ. ನಾಗಶೇಖರ್ ಬಂದು ಅವ್ರದ್ದು ಏನಿದೆ ಕೋರ್ಟ್ ಅಟೆಂಡ್ ಆದ್ಮೇಲೆ ನೀವು ಪೇಪರ್ ರಿಲೀಸ್ ಮಾಡ್ತೀವಿ ಅಂತಾರೆ. ಆಗ ರಾತ್ರಿ ಪೇಪರ್ ತರಿಸ್ತೀವಿ, ಆಗುತ್ತೆ. ಅಷ್ಟೊಂದು ನೀಟಾಗಿ ಗೊತ್ತಾಗ್ತೀವಿ, ಇಷ್ಟೇ ವೇಕೆಟ್ ಆದರೂ ನಾವು ರಿಲೀಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಪ್ರಮೋಷನ್ ಏನು ಅಂದ್ಕೊಂಡು ನಾವೇನು ಮಾಡ್ತೀವಿ, ಫೋನಲ್ಲಿ ಮಾತಾಡ್ಕೊಳ್ತೀವಿ. ಮಾತಾಡ್ಕೊಂಡು ಆಗುತ್ತೆ ಅಂತ ಏನು ಮಾಡೋದಾಗ ಸ್ಟೇ ವೇಕೆಟ್ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ನಾನು ಪೇಪರ್ ತಂದು ಕೊಟ್ಮೇಲೆ ಇನ್ನು ಟೈಮ್ ಸಿಗಲ್ಲ, ನಮ್ಗೆ 10 ತಾರೀಕೆಲ್ಲ ಸ್ಟೇ ವೇಕೆಟ್ ಆಗೋದು. ಆ ಮಧ್ಯದಲ್ಲಿ ನಾವು ಅದೇ ಕೂತ್ಕೊಂಡು ಪ್ಲಾನ್ ಮಾಡ್ತೀವಿ. ಈಗ ಅವ್ನು ಮತ್ತೆ ಹೈಕೋರ್ಟ್ ಹೋಗ್ತಾನೆ, ನಾಗಶೇಖರೇ ಬರ್ಬೇಕಾದ್ರೆ ಹೈಕೋರ್ಟ್ ಹೋದ್ರೆ ಮತ್ತೆ ಅವ್ರು ಸ್ಟೇ ಕೊಟ್ಟರೆ ಮತ್ತೆ ಪ್ರಾಬ್ಲಮ್, ಮತ್ತೆ ವರ್ಷಗಳ ಕೇಸ್ ನಡೆಯುತ್ತೆ ಅಂದ್ಬಿಟ್ಟು ಅವ್ನು ಅಡ್ವೊಕೇಟ್ ಹೇಳ್ತಾರೆ, ನೀವು ಹಿಂಗೆ 10 ರಿಲೀಸ್ ಮಾಡ್ತಾ ಇದ್ದೀರಿ ಅಲ್ವಾ, ನೆಕ್ಸ್ಟ್ ಡೇಟ್ 17 ಮುಂದೆ ಮಾಡಿಬಿಡಿ, ಹೈಕೋರ್ಟಲ್ಲಿ ಸ್ಟೇ ಸಿಗಲ್ಲ, ಆಮೇಲೆ ಆರಾಮ್ಸೆ ನೀವು ಕೆಲಸ ಮಾಡ್ಕೋಬೋದು ಅಂತ. ಆಮೇಲೆ ನಾನು ಡೇಟ್ ಕೇಳ್ತೀನಿ, ಬ್ರದರ್ ಏನು ಮಾಡೋದು ಈಗ 17 ರಿಲೀಸ್ ಮಾಡೋಕ್ಕೆ ಏನು ಪೆಂಡಿಂಗ್ ಇದೆ ಅದೆಲ್ಲ ಜೋಡಿಸ್ಬೋದಾ ಅಂತ. ಅವಾಗ ಈಗ ಜೋಡಿಸೋಕೆ ಕಷ್ಟ ಆಗುತ್ತೆ ಬ್ರದರ್ ಅಂತ. ಸರಿ ನಾನು ಕೆಲಸ ಮಾಡಿ ರಿಲೀಸ್ ಮಾಡ್ಬಿಡೋಣ, ನಮಗೆ ಫಸ್ಟ್ ಕೋರ್ಟ್ ಇಂಪಾರ್ಟೆಂಟ್, ಕೋರ್ಟಿಂದ ನಾವು ಅಲ್ಲಿಂದ ಮುಕ್ತಿ ಆಗೋಣ, ಫಸ್ಟ್ ನಾವು ರಿಲೀಸ್ ಮಾಡ್ಬಿಡೋಣ, ಟ್ರಯಲ್ ಅಂತ ಬಿಡೋಣ ನಾವು 3 days.
ಆನಂತರ ಒಂದು ಬೇರೆ ಡೇಟ್ ನೋಡಿ ರಿಲೀಸ್ ಮಾಡೋಣ ಅಂತ ಮಾತಾಡ್ಕೊಂಡು ಒಂದು ತೀರ್ಮಾನ ಮಾಡಿ, ಯಾಕೆಂದ್ರೆ ತುಂಬಾ ಅದ್ಭುತವಾದ ಸಿನಿಮಾ, ತುಂಬಾ ಒಳ್ಳೆ ಕಥೆ ಇದೆ. ಈಗ ತಾವೆಲ್ಲ ನೋಡಿದ್ದೀರಾ, ಇದು ಬಹಳ ಅದ್ಭುತವಾದ ಸಿನಿಮಾ. ಹಾಗಾಗಿ ನಾನು ಮಾಡಲೇಬೇಕು ಅಂತ ನಾನು ಅಟಕ್ ಬಿದ್ದು ಮತ್ತೆ ನಾನು ಈಗ ಏನು ಆರಕ್ಕೆ ನಾವು ರಿಲೀಸ್ ಮಾಡಲಿಕ್ಕೆ ನಮಗೆ ಶಿವಣ್ಣವ್ರಿಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳೋ ಸಾಲ. ಮನೆಗೂ ಕರಿತಿದ್ದೀನಿ, ಪಾಪ ಅವ್ರಿಗೆ ಹೆಲ್ತ್ ಸರಿ ಇಲ್ಲ, ಅವ್ರಿಗೆ ಹುಷಾರಿಲ್ಲ, ತನ್ನೆಲ್ಲ ಗೊತ್ತು. ಆದರೂ ನೋಡಿ ನಾಳೆ ಅಮೆರಿಕ ಹೋಗ್ತಾ ಇದ್ದಾರೆ, ಅದು ಬಿಟ್ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರ ಸಪೋರ್ಟ್ ಸಿಕ್ಕಿದ್ರೆ ನಮಗೆ ನಿಜವಾಗ್ಲೂ ಇನ್ನೂ ಎಂದೆಂದ ಒಳ್ಳೆ ಸಿನಿಮಾ ಒಳಗೆ ನಮ್ಮಂಥ ಶಕ್ತಿ ಬರುತ್ತೆ. ಹಾಗಾಗಿ ದಯವಿಟ್ಟು ನಾನು ಮಾಧ್ಯಮ ಮಿತ್ರರು ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಜನಗಳಿಗೆ ಆಡಿಯನ್ಸ್ಗೆ ಒಂಚೂರು ರೀಚ್ ಆಗಿ ಮಾಡಿಬಿಟ್ರೆ ಖಂಡಿತವಾಗ್ಲೂ ನಾವು ಪಟ್ಟ ಶ್ರಮ ಸಾಧ್ಯ ಆಗುತ್ತೆ. ದಯವಿಟ್ಟು ನನಗೆ ಸಹಕಾರ ಮಾಡಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.